ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿಶಾನ್ ಮಂಜಪ್ಪ. ಇಂದು ನಮ್ಮ ಶಾಲೆಯ ರೈಸ್ ಟಿವಿಗೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಎನ್ ರಮೇಶ್ ಸರ್ ರವರ ಮುಖಾಂತರ ಹಾಸನದ ಇತಿಹಾಸವಾಗಿರುವ ಹಾಸನಾಂಬೆಯ ವಿಶೇಷಗಳನ್ನು ನಿಮಗೆ ಪರಿಚಯಿಸಲಿದ್ದೇವೆ. ಡಾಕ್ಟರ್ ಎನ್ ರಮೇಶ್ ಸರ್ ರವರು ವೃತ್ತಿಯಲ್ಲಿ ವೈದ್ಯರು, ಶಸ್ತ್ರಚಿಕಿತ್ಸಕರು ಹಾಗೂ ಪ್ರವೃತ್ತಿಯಲ್ಲಿ ಇತಿಹಾಸ ತಜ್ಞರಾಗಿದ್ದಾರೆ. ಅದರಲ್ಲೂ ಕೂಡ ಇವರು ಹೊಯ್ಸಳರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿದ್ದಾರೆ. ನಮಸ್ತೆ ಸರ್, ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಸ್ವಾಗತ. ಹಾಸನಾಂಬ ಜಾತ್ರಾ ಮಹೋತ್ಸವದ ಬಗ್ಗೆ ನಮಗೆ ಕೆಲವು ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರಗಳನ್ನ ತಿಳಿಸ್ಕೊಡ್ಬೋದಾ ಸರ್? ಮೊದಲಿಗೆ ಹಾಸನ ಅಂತ ಹೆಸರು ಯಾಕೆ ಬಂತು ಸರ್? ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್ನ ಎಲ್ಲ ಅಧ್ಯಾಪಕರು, ಶಿಕ್ಷಕವೃಂದದವರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯ. ಧನ್ಯವಾದಗಳು ಸರ್. ನೀವು ಮೊದಲ ಪ್ರಶ್ನೆ ಕೇಳಿದ್ದು ಈಗ ಹಾಸನ ಅಂತ ಹೆಸರು. ಹಾಸನ ಮತ್ತೆ ಹಾಸನಾಂಬೆ ಹೆಸರು ಜೊತೆಲಿ ಹಾಸನ ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂದ್ರೆ, ಈ ಪ್ರದೇಶದ ಭೂಭಾಗನ ಜನ್ಮೇಜಯ ಅಂತಕ್ಕಂಥ ಬಂದಾಗ ನಾನು ಹೇಳ್ತಿದ್ದು ಪೌರಾಣಿಕ. ಜನ್ಮೇಜಯ ಯಾರಪ್ಪ ಅಂತಂದ್ರೆ ಮಹಾಭಾರತ ಕಥೆ ಗೊತ್ತಾ ನಿಮಗೆ? ಮಹಾಭಾರತದಲ್ಲಿ ಅರ್ಜುನ ಅಂತ ಕೇಳಿದೆಯಲ್ಲ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವನ್ ಮಗ ಪರೀಕ್ಷಿತ, ಅವನ ಮಗ ಜನ್ಮೇಜಯ. 1-2 ಅಂತ ಬರ್ತದೆ. ಆತ ಈ ಭೂಭಾಗದಲ್ಲಿ ಆಳ್ತಾ ಇದ್ದ, ಆತ ಇಲ್ಲಿ ರಾಜಧಾನಿ ಮಾಡ್ಕೊಂಡಿದ್ದ ಅಂತ ಇದು ಪೌರಾಣಿಕ ಕಥೆಗಳು. ಆತ ಆಳ್ತಾ ಇದ್ದಾಗ ಈ ಜಾಗಕ್ಕೆ ಸಿಂಹಾಸನ ಅಂತ ಅದು ಕಾಲಕ್ರಮೇಣ ಅಪಭ್ರಂಶವಾಗಿ ಹಾಸನ ಅಂತ ಇದೆ. ಇದು ಪೌರಾಣಿಕ. ಇನ್ನ ಐತಿಹಾಸಿಕವಾಗಿ ಅಂದ್ರೆ ಎವಿಡೆನ್ಸ್ ಬೇಸ್ಡ್, ಬಟ್ ಆಕ್ಚುಯಲ್ ಎವಿಡೆನ್ಸ್ ಏನಿದೆ ಹಾಸನ ಹೆಸರು ಎಲ್ಲಿ ಫಸ್ಟ್ ಅಂತ ಇಲ್ಲಿ ಹಾಸನದಿಂದ ಒಂದು 15-20 ಕಿಲೋಮೀಟರ್ ದೂರ ಹೋದ್ರೆ ಇಲ್ಲಿ ಕುದುರೆಗುಂಡಿ ಅಂತ ಒಂದು. ಕುದುರೆಗುಂಡಿ ಅಂತಂದ್ರೆ ಏನಪ್ಪಾ ಅಂದ್ರೆ ನನಗೆ ಗೊತ್ತು, ಕುದುರೆ ಗುಂಡಿ. ಸೊ ದೇರ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಹಾರ್ಸ್ ಅಲ್ವಾ? ಈ ಹೊಯ್ಸಳರು ರಾಜ್ಯಭಾರ ಮಾಡ್ತಾ ಇದ್ದಾಗ ಕುದುರೆಗಳನ್ನ ಸಾಕ್ಬಿಟ್ಟು ಹೊಯ್ಸಳ ಸೈನ್ಯಕ್ಕೆ ಕುದುರೆ ಕೊಡೋದು. ಅವಾಗೆಲ್ಲ ಈಗಿನ ತರ ರಾಕೆಟ್ ಮಿಸೈಲ್ಸ್ ಎಲ್ಲ ಇರ್ಲಿಲ್ಲ. ಸೊ ಕುದುರೆಗಳನ್ನ ಸಾಕಿ ಅದನ್ನ ಟ್ರೈನ್ ಮಾಡಿ ಕೊಡ್ತಕ್ಕಂಥ ಜಾಗ ಕುದುರೆ ಗುಂಡಿ. ಅಲ್ಲಿ ಒಂದು ಶಾಸನ ಇದೆ, ಶಾಸನ ಅಂತ ಗೊತ್ತಲ್ಲ. ಅದರಲ್ಲಿ 1140ನೇ ಇಸ್ವಿ 1140 ಇಯರಲ್ಲೇ ಶಾಸನದಲ್ಲಿ ಹಾಸನ ಅಂತಕ್ಕಂಥ ಒಂದು ಹೆಸರು ಅಂದ್ರೆ 1140 ಇಸ್ವಿನಲ್ಲಿ ಈ ಊರಿಗೆ ಹಾಸನ ಅಂತಕ್ಕಂಥ ಹೆಸರು ಇತ್ತು ಅಂತ ಶಾಸನಾಧಾರಿತ ಎಪಿಗ್ರಾಫಿಕಲ್ ಎವಿಡೆನ್ಸ್ 2. ಮೂರನೇದು ಬಂದು ಈಗ ನೀವು ಕೇಳಿದ್ರೆ, ಈಗ ನೆಕ್ಸ್ಟ್ ಬಂದು ಈಗ ಹಾಸನಾಂಬೆ ಜಾತ್ರೆ ಇರೋದ್ರಿಂದ ಅದಕ್ಕೂ ಲಿಂಕ್ ಮಾಡಿ ಹೇಳ್ಬೋದು. ಹಾಸನಾಂಬೆ ಅಂತಕ್ಕಂಥ ಒಂದು ಜಾತ್ರೆ ನಡೀತಾ ಇದೆ, ಅದಕ್ಕೂ ಹಾಸನಕ್ಕೂ ಏನು ಈ ನಮ್ಮ ದೇಶದಲ್ಲಿ ಒಂದು ಪ್ರತೀತಿ ಇದೆ. ಈ ಒಂದು ಊರಿಗೂ ಗ್ರಾಮಗಳು ಅಂತ ನಾನು ಹೇಳ್ತೀವಿ, ಒಂದು ದೇವರು, ಗ್ರಾಮ ದೇವತೆ ಹಾಸನದ ಗ್ರಾಮ ದೇವತೆ ಹಾಸನ. ಅದಕ್ಕೂ ಒಂದು ಕಥೆ ಇದೆ, ಹೇಳ್ತೀಯಾ? ಈ ಭೂಭಾಗನ ಹೊತ್ತು ಗಂಗರ ಆಡ್ತಾ ಇತ್ತು. ಗಂಗರ ಆದ್ಮೇಲೆ ಚೋಳರು ಅಂದ್ರೆ ತಮಿಳುನಾಡು, ತಮಿಳಿಯನ್ಸ್ ಒಬ್ಬರು. ಗಂಗರು ಚೋಳರು ಇಬ್ರಿಗೂ ಅವಾಗ ಇದ್ದಾಗ ಒಂದ್ಸಲ ಇವ್ರು ಕೆಲವರು, ಒಂದ್ಸಲ ಅವ್ರು ಕೆಲವರು ಬರ್ತಾ ಗಂಗರು ಬೀಳ್ತಾದಾಗ ಚೋಳರು ಈ ಭೂಭಾಗನ ಆಡ್ದಾಗ ಈ ಭಾಗದಲ್ಲಿ ಕೆಲವು ರಾಜರುಗಳು ಎಲ್ಲ ಪಾಳೆಗಾರರೆಲ್ಲ ಏನೋ ಸ್ವಲ್ಪ ಸಮಸ್ಯೆ ಆದಾಗ ಮುಖನಾಯಕ ಅಂತಕ್ಕಂಥ ಒಬ್ಬ ಕಮಾಂಡರ್ನ ಚೋಳರ ಕಳಿಸ್ತಾರೆ. ಎಲ್ಲವೂ ಸ್ವಲ್ಪ ಶಾಂತಿಯನ್ನು ನೆಲೆಸುವ ಹಾಗೆ ಮಾಡುವುದು. ಮುಖನಾಯಕ ಇಲ್ಲಿ ಬಂದು ಈ ಭೂಭಾಗದಲ್ಲಿ ಶಾಂತಿಯನ್ನು ನೆಲೆಸುವ ಹಾಗೆ ಮಾಡಿ ರಾಜನಿಗೆ ಖುಷಿ ಆಗುತ್ತೆ. ರಾಜನ ಪರ್ಮಿಷನ್ ತಗೊಂಡು ಕೋಟೆ ಕಟ್ತಾರೆ. ಕೋಟೆ ಅಂತ ಫೋರ್ಟ್. ಅದು ಊರು ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಆ ಊರಿಗೆ ಚನ್ನಪಟ್ಟಣ ಅಂದ್ರೆ ಚನ್ನಪಟ್ಟಣ ಕೋಟೆ. ಆಮೇಲೆ ಬರೀ ಕೋಟೆ ಕಟ್ಟಿದ್ರೆ ಆಗಲ್ವಲ್ಲ, ಕುಡಿಯೋಕೆ ನೀರು ಬೇಕಲ್ವಾ? ಅದಕ್ಕೆ ಅವನ ಅಲ್ಲೊಂದು ಕೆರೆನೂ ಕಟ್ಟ. ಹಾಸನ ಬಸ್ ಸ್ಟ್ಯಾಂಡ್ ನೋಡಿದ್ಯಾ? ಹೊಸ ಬಸ್ ಸ್ಟ್ಯಾಂಡ್ ನೋಡಿದ್ಯಲ್ಲ, ಆ ಜಾಗದಲ್ಲಿ ಒಂದು ಕೆರೆ ಇದೆ. ಚನ್ನಪಟ್ಟಣ ಕೆರೆ ಅಂತ ಕರೆಯೋದು, ಹಾಸನ ಕೆರೆ ಅಂತ ಕರೆಯಲ್ಲ, ಚನ್ನಪಟ್ಟಣ ಕೆರೆ ಅಂತ. ಆ ಕೆರೆನ ಬುಕ್ಕನಾಯ್ತು. ಅವನು 45 ವರ್ಷ ಈ ಭೂಭಾಗನ ರಾಜ್ಯಭಾರ ಮಾಡ್ತಾ ಅವ್ರ ಮಗ ಚೆನ್ನಪ್ಪ ನಾಯಕ. ಅದಾದ್ಮೇಲೆ ಅವನ ಮಗ ಇನ್ನೊಬ್ಬ 100 ವರ್ಷ ಆಡಿದ್ರೆ ಅಷ್ಟೊತ್ತಿಗೆ ಅಲ್ಲಿ ಚೋಳರ ಆಧಿಪತ್ಯ ಮುಗಿದೋಗುತ್ತೆ. ಹೊಯ್ಸಳರು ಈ ಭೂಭಾಗನ ಆಡಬೇಕು. ಅವಾಗ ಈ ಭಾಗನ ಸಂಜೀವ ಕೃಷ್ಣಪ್ಪ ನಾಯಕ ಆಡ್ತಾ ಇರ್ತಾರೆ. ಆತ ಒಂದ್ಸಲ ಕಾಡಲ್ಲಿ ಹೋಗ್ತಾ ಇರೋವಾಗ ಈ ಭೂಭಾಗ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಒಂದು ಮೊಲ ಆಟ. ಇಲ್ಲಿ ಯಾಕೋ ಒಂಥರ ಮೊಲ ಆಟ ಬಂತಾರೆ. ಈಗ ನಾವು ಹೋಗ್ತಿರೋ ಈಗ ನಮ್ಮದು ಕೆಲವರು ಹೇಳ್ತಾರೆ ಬೆಕ್ಕಡ ಬಂತು ಕೇಳಿದ್ದಲ್ಲ. ಅವನ ಹತ್ರ ಬೇಜಾರಾಗುತ್ತೆ, ಏನಪ್ಪ ಇದು ಮೊಲ ಹೀಗೆ ಆಟ ಬಂತಲ್ಲ. ಅವತ್ತು ರಾತ್ರಿ ಮಲ್ಕೊಂಡಿದ್ದಾಗ ಅವನು ಕನಸ್ಬಿಟ್ಟು ಒಂದು ಸ್ಮೈಲಿಂಗ್ ಗಾರ್ಡ್, ಹಸರು ಮುಕ್ಕಲಾಗಿರ್ತಕ್ಕಂಥ ದೇವರ ನೋಡೋ ಈ ಜಾಗದಲ್ಲಿ ಒಂದು ಕೋಟೆ ಕಟ್ಟು,
ಅಂತ ಒಂದು ಅಪ್ಪಣೆ ಮಾಡಿ ಕೋಟೆ ಕಟ್ಕೊಂಡು ಅದು ದೇವ್ರದ್ದು ಒಂದು ಇದು ಸಿಗುತ್ತೆ ಅದೊಂದು ದೇವಸ್ಥಾನ ಅಂತ ಅದು ನಗ್ತಾ ಇರ್ತಕ್ಕಂಥ ದೇವರು ಹಸುಮುಖಿಯಾಗಿರ್ತಕ್ಕಂಥ ದೇವರು ಆಮೇಲೆ ಈ ಊರಿಗೆ ಒಂದು ಹಾಸನ ಅಂತ ಹೆಸರಿಡ್ತಾರೆ ಹಾಗಾಗಿ ಅದು ಹಾಸನದ ಅಮ್ಮ ಹಾಸನ ಹಾಸನ ಇದು ಇದರ ಸಂಕ್ಷಿಪ್ತವಾದ ಧನ್ಯವಾದಗಳು ಸರ್. ಹಿಂದೆ